ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣ, ನನ್ನ ಮಗ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಯಾಚಿಸುವೆ. ಧಾರವಾಡದಲ್ಲಿ ಫಯಾಜ್ ತಾಯಿ ಮುಮ್ತಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಮಕ್ಕಳು ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ. ಕಾನೂನು ಪ್ರಕಾರ ಏನು ಬೇಕಾದರೂ ಶಿಕ್ಷೆಯನ್ನು ನೀಡಲಿ. ಫಯಾಜ್ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ತಾಯಿ ಈಗಾಗಲೇ ಮಾತನಾಡಿರುವಂಥದ್ದು. ಫಯಾಜ್ನ ತಾಯಿ ಈಗಾಗಲೇ ದೊಡ್ಡ ಮಟ್ಟಕ್ಕೂ ಕೂಡ ರಾಜ್ಯದಲ್ಲಿ ಸದ್ದಾಗ್ತಾ ಇದೆ. ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫಯಾಜ್ನ ತಾಯಿ ಮಾತನಾಡಿದ್ದಾರೆ. ನನ್ನ ಮಗ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಯಾಚಿಸುವೆ. ಧಾರವಾಡದಲ್ಲಿ ಫಯಾಜ್ ತಾಯಿ ಮುಮ್ತಾಜ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾವ ಮಕ್ಕಳು ತಪ್ಪು ಮಾಡಿದ್ರು ಅದು ತಪ್ಪೇ ಆಗಿರುತ್ತೆ. ಕಾನೂನು ಪ್ರಕಾರ ಏನು ಬೇಕಾದರೂ ಶಿಕ್ಷೆಯನ್ನು ಕೊಡಲಿ. ಫಯಾಜ್ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ತಾಯಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ಸರ್, ನನ್ನನ್ನು ಕ್ಷಮಾ ಮಾಡ್ರಿ. ನನ್ನ ಮಗ ಮಾಡೋ ತಪ್ಪಿಗೆ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ನೀವು ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್. ಅದು ನನ್ನ ಮಗಳು ಇದ್ದಂಗೆ ಸರ್. ಅದು ಮಗು ನನ್ನ ಮಗಳು ಬೇರೆ ಅಲ್ಲ, ಆ ಮಗು ಬೇರೆ ಅಲ್ಲ ಸರ್. ನನಗೆ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ನನಗೂ ಆಗಿದೆ ಸರ್, ನನಗೆ ಮಗುವಿಗೋಸ್ಕರ. ಬಟ್ ನನ್ನ ಮಗ ಮಾಡಿರೋ ತಪ್ಪೇ ಸರ್. ಯಾವ ಮಕ್ಕಳಾದ್ರೂ ತಪ್ಪು ಮಾಡಿದ್ರೆ ಅದು ತಪ್ಪೇ ಸರ್. ಈ ನೆಲದ ಕಾನೂನು ಏನ್ ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ, ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವ್ನಿಗೆ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲಿ ಸರ್. ಅವನಿಗೆ ಅವರಿಬ್ರು ಮೊದಲು ಪ್ರೀತಿ ಮಾಡ್ತಿದ್ರ? ಅವರೊಬ್ಬರೊಬ್ರು ಬಹಳ ಪ್ರೀತಿಸ್ತಿದ್ರು ಸರ್. ಅವರು ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಿತ್ತಾ? ನನಗೆ 1 ಇಯರ್ ಬ್ಯಾಕ್ ಗೊತ್ತಿತ್ತು ಸರ್. ಅದು ಹೆಂಗೆ ಅಂತಂದ್ರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್. ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರಲಿಲ್ಲ ಸರ್. ಅವ್ನ ಫ್ರೆಂಡ್ಸ್ ಜೊತೆ ಆಯ್ತು ಅಷ್ಟೇ ಇರ್ತಿದ್ದ. ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹಾ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಗೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡ್ಲು ಸರ್. ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್. ಅವನಿಗೆ ಜಿಮ್ ಬಾಡಿ ಬಿಲ್ಡರಲ್ಲಿ ಅವನಿಗೆ ಇದು ಅದ ಸರ್. ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವ್ನಿಗೆಲ್ಲ ಕಡೆ ಸನ್ಮಾನ ಆದಮೇಲೆ ನನ್ನ ಮನೆಗೆ ಬಂದು, ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ನಾನು ಯಾರೊಬ್ಬರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನಾನು ಕಾಲ್ ಮಾಡ್ತಿದ್ದಾರೆ. ಅದರಲ್ಲಿ ನೇಹಾ ಅನ್ನೋ ಹುಡುಗಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ. ಅವಳು ನನ್ನ ಲವ್ ಮಾಡ್ತಾಳೆ ಅಂದರೆ ಬೇಡಪ್ಪ, ಬೇಡ ಲವ್ ಅದು ಏನು ಬೇಡ. ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ಸರ್, ನನ್ನನ್ನು ಕ್ಷಮಾ ಮಾಡಿ. ಪಾಲಿಕೆ ಸದಸ್ಯ ನಿರಂಜನಯ್ಯ ಹಿರೇಮಠ್ ಪುತ್ರಿ ಕೊಲೆ ಪ್ರಕರಣ ರಾಜ್ಯಾದ್ಯಂತ ಸದ್ದನ್ನು ಮಾಡ್ತಾ ಇದೆ. ಫಯಾಜ್ ಎಂಬ ಯುವಕ BVB ಕಾಲೇಜು ಕ್ಯಾಂಪಸ್ನಲ್ಲಿ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಘಟನೆ ಬಗ್ಗೆ ಮಾತನಾಡಿರುವಂತಹ ಕೊಲೆಯಾದ ನೇಹಾ ತಂದೆ ನಿರಂಜನಯ್ಯ ಬರಬರವಾಗಿ ಕೊಲೆ ಮಾಡಿದ ಆರೋಪಿಯನ್ನು ಗಲ್ಲಿಗೇರಿಸಿದರೆ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಇನ್ನು ಹತ್ಯೆ ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಖಂಡಿಸಿ ABVP ಪ್ರತಿಭಟನೆ ಕೂಡ ನಡೆಸ್ತಾ ಇದೆ. ಮತ್ತೊಂದು ಕಡೆ ಗೃಹ ಸಚಿವರು ತಮ್ಮ ಹೇಳಿಕೆಯಿಂದ ನೇಹಾ ತಂದೆ ತಾಯಿಯ ಮನಸ್ಸಿಗೆ ನೋವಾಗಿದ್ದಾರೆ, ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರು. ಆದರೆ ಇಲ್ಲಿ ರಾಜ್ಯದ ಜನರ ಕ್ಷಮೆಯನ್ನು ಕೋರಿದ ಫಯಾಜ್ ತಾಯಿ. ಇನ್ನೊಂದು ಕಡೆ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಫಯಾಜ್ ತಾಯಿ ಮುಮ್ತಾಜ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥದ್ದು. ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನತೆಗೆ ಮತ್ತು ನೇಹಾಳ ತಂದೆ ತಾಯಿಗೂ ಕೂಡ ಕ್ಷಮೆಯನ್ನು ಯಾಚಿಸ್ತೇನೆ ಅಂತ, ನೇಹಾಳ ಪೋಷಕರಿಗೆ ಅದೆಷ್ಟು ನೋವು ಆಗಿದೆಯೋ ನನಗೂ ಕೂಡ ಆಗ್ತಾ ಇದೆ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಅಶ್ವಥ್ ದೂರವಾಣಿ ಸಂಪರ್ಕದಲ್ಲಿ. ಅಶ್ವಥ್, ಈಗಾಗಲೇ ನೋಡ್ತಾ ಇದ್ದೀವಿ ಫಯಾಜ್ನ ತಾಯಿ ಕೂಡ
ತಕ್ಕ ಶಿಕ್ಷೆ ಆಗ್ಲೇಬೇಕು ನನ್ನ ಮಗನಿಗೆ ಅಂತ ಹೇಳಿರುವಂತದ್ದು. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ರವಿ, ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಹತ್ಯೆ ಪ್ರಕರಣ ಗಂಟೆಗೊಂದು ಟ್ವಿಸ್ಟ್ ಅನ್ನು ಕೂಡ ಈಗ ಬಡಿತಾ ಇರುವಂತದ್ದು. ಈಗಾಗಲೇ ಏನು ನೇಹ ಅವರ ತಂದೆ ನಿರಂಜನ್ ಹಿರೇಮಠ್ ಕೂಡ ಈ ಒಂದು ಪ್ರಕರಣ ತುಂಬಾ ಗಂಭೀರವಾದಂತಹ ಪ್ರಕರಣ, ನನ್ನ ಮಗಳು ಯಾವುದೇ ತಪ್ಪನ್ನು ಮಾಡಿಲ್ಲ, ಆದ್ರೆ ವಿನಾಕಾರಣ ಇವತ್ತು ನನ್ನ ಮಗಳು ಕೊಲೆ ಆಗಿದ್ದಾಳೆ, ನನಗೆ ನ್ಯಾಯ ಬೇಕು, ನಮ್ಮ ಕುಟುಂಬಕ್ಕೆ ನ್ಯಾಯ ಬೇಕು ಅಂತ ಹೇಳಿ ಇಡೀ ಸರ್ಕಾರ ಹಾಗೂ ಸ್ವಾಮೀಜಿಯವರ ಮೊರೆ ಹೋಗಿರುವಂತದ್ದು. ಆದ್ರೆ ಇವತ್ತು ಅಂದ್ರೆ ಒಂದು ಡೆವಲಪ್ಮೆಂಟ್ ಆಗಿರುವಂತಹದ್ದು ಅಂದ್ರೆ ಇಲ್ಲಿವರೆಗೂ ಕೂಡ ಈ ಒಂದು ಪ್ರಕರಣವನ್ನ ಲವ್ ಜಿಹಾದ್ ಅಂತಲೇ ಹೇಳಿ ಬಿಂಬಿಸೋದಕ್ಕೆ ಹೊರಟಿದ್ದಂತಹ ಘಟಾನುಘಟಿ ನಾಯಕರುಗಳಿಗೆ ಅಥವಾ ರಾಜಕೀಯ ನಾಯಕರುಗಳಿಗೆ ಈಗ ಒಂದು ಶಾಕ್ ಕೂಡ ಎದುರಾಗಿರುವಂತದ್ದು. ಅಂದ್ರೆ ಏನ್ ಫಯಾಜ್ ಮತ್ತೆ ನೇಹ ಇಬ್ರು ಕೂಡ ಸುಮಾರು 3-4 ವರ್ಷಗಳಿಂದ ಪ್ರೀತಿ ಪ್ರೇಮ ಅಂತ ಹೇಳಿ ಸುತ್ತಾಡ್ತಾ ಇದ್ರು. ಜೊತೆಗೆ ಅಂದ್ರೆ ನಿನ್ನೆ ಮೊನ್ನೆ ಏನು ಇದೊಂದು ಲವ್ ಜಿಹಾದ್ ಅಂತ ಹೇಳಿ ಆ ರೀತಿಯಾದಂತಹ ಒಂದು ಸುದ್ದಿ ಸ್ಫೋಟವಾಗ್ತಾ ಇತ್ತು. ಆದ್ರೆ ಇತ್ತೀಚಿನ ಅಂದ್ರೆ ನಿನ್ನೆ ಮತ್ತೆ ಇವತ್ತು ನಡೆದಂತಹ ಇನ್ಸಿಡೆಂಟ್ ಬೆಳವಣಿಗೆಗಳು ನೋಡ್ತಾ ಇದ್ರೆ ಇದು ಲವ್ ಜಿಹಾದ್ ಅಲ್ಲ, ಇವರಿಬ್ಬರ ನಡುವೆ ಒಂದು ಪ್ರೀತಿ ಪ್ರೇಮ ಇತ್ತು ಅನ್ನೋ ಒಂದು ಮಾಹಿತಿ ಈಗ ರಿವೀಲ್ ಆಗ್ತಾ ಇರೋದು. ಜೊತೆಗೆ ಈಗಾಗಲೇ ಏನು ಫಯಾಜ್ ಅವರ ತಾಯಿ ಕೂಡ ಮಮತಾಜ್ ಅವರು ಕೂಡ ಆ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ನನ್ನ ಮಗ ತಪ್ಪನ್ನ ಕೂಡ ಮಾಡಿರುವಂತದ್ದು ನಿಜ, ಆದ್ರೆ ನನ್ನ ಮಗನನ್ನ ಸ್ವತಃ ನೇಹ ಕೂಡ ಇಷ್ಟಪಡ್ತಾ ಇದ್ಲು. ಜೊತೆಗೆ ನೇಹ ಅಂದ್ರೆ ನನ್ನ ಮಗನ ಬಳಿ ಕಾಲೇಜಿನ ಕ್ಯಾಂಟೀನ್ ನಲ್ಲಿ ಕೂತ್ಕೊಂಡಂತಹ ಸಂದರ್ಭದಲ್ಲಿ ಅವಳೇ ನನ್ನ ಮಗನ ಫೋನ್ ನಂಬರ್ ಅನ್ನ ಕೂಡ ತೆಗೆದುಕೊಂಡಿದ್ಲು. ಅದಾದ ನಂತರ ಫೋನ್ ಮಾತುಕತೆ ನಡೆಸ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗ ಮಾಧ್ಯಮಗಳ ಮುಂದೆ ಫಯಾಜ್ ಅವರ ತಾಯಿ ಹೇಳ್ಕೊಂಡಿರುವಂತದ್ದು. ಜೊತೆಗೆ ಒಂದಷ್ಟು FIR ಅಲ್ಲಿ ಕೂಡ ಅಶ್ವಥ್ ಇಲ್ಲಿ ಗಮನಿಸಬೇಕು, ನೇಹಳ ತಾಯಿ ಕೂಡ ಒಂದು ಮಾತನ್ನ ಹೇಳ್ತಾರೆ, ನನ್ನ ಮಗಳು ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ಇಷ್ಟಪಟ್ಟಿರ್ಲಿಲ್ಲ, ಅಂತಹ ಹುಡುಗಿ ಅಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಪ್ರೀತಿ ಮಾಡ್ತಿದ್ರು ಅಂತ ಹೇಳ್ತಾರೆ, ಆದ್ರೆ ಅವರು ಯಾವುದೇ ಪ್ರೀತಿಯನ್ನ ಮಾಡ್ತಾ ಇರ್ಲಿಲ್ಲ ನನ್ನ ಮಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ರವಿ, ಅದಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಇದೊಂದು ಗಂಟೆಗೊಂದೊಂದು ಟ್ವಿಸ್ಟ್ ಅನ್ನು ಕೂಡ ಪಡಿತಾ ಇರುವಂತಹ ಒಂದು ಪ್ರಕರಣ ಅಂತ ಮುಂಚಿತವಾಗಿ ಅದಕ್ಕೆ ಹೇಳಿದ್ದನು. ಜೊತೆಗೆ ಒಂದು FIR ಅಲ್ಲಿ ಒಂದಷ್ಟು ಅಂಶಗಳು ಕೂಡ ಉಲ್ಲೇಖ ಆಗಿರುವಂತದ್ದು. ಅಂದ್ರೆ ಇವರ ಇಬ್ಬರ ನಡುವೆ ಒಂದು ಪ್ರೀತಿ ಪ್ರೇಮ ಇತ್ತು. ಜೊತೆಗೆ ಇವರ ಪ್ರೀತಿ ಪ್ರೇಮವನ್ನ ಏನು ನೇಹ ಅವರ ತಂದೆ ತಾಯಿ ಕಂಪ್ಲೀಟ್ ಆಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಆತ ಬಲವಂತವಾಗಿ ಅಂದ್ರೆ ಪದೇ ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ಲೇಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಕೇಳ್ಕೊಡಕೊಂಡಿದ್ದ. ಮತ್ತೆ ಮದುವೆನೂ ಕೂಡ ಮಾಡ್ಕೊಳ್ಳೇಬೇಕು, ಮದುವೆ ನೀವು ಮಾಡ್ಕೊಡಿ ಅಂತ ಹೇಳಿ ಸಾಕಷ್ಟು ಬಾರಿ ನಮ್ಗೆ ಬೆದರಿಕೆಯನ್ನು ಕೂಡ ಹಾಕಿದ್ದ ಅನ್ನೋ ಒಂದು ಅಂಶಗಳನ್ನ ನೇಹ ಅವರ ತಂದೆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. FIR ಕೂಡ ಅದೇ ರೀತಿಯಾಗಿ ಕೂಡ ಈಗ ಆಗಿರುವಂತದ್ದು. ಆ ರೀತಿಯಾದಂತಹ ಒಂದು FIR ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಿರುವಂತದ್ದು. ಅಂದ್ರೆ ಇದೆಲ್ಲವೂ ಕೂಡ ಈ ಎಲ್ಲಾ ಅಂಶಗಳನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಯ್ತು ಅಂತಂದ್ರೆ ಇವರಿಬ್ಬರಿಗೂ ಕೂಡ ಮುಂಚೆಯಿಂದಲೂ ಕೂಡ ಇವರಿಬ್ಬರಿಗೂ ಕೂಡ ಪ್ರೀತಿ ಪ್ರೇಮ ಇತ್ತು ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಜೊತೆಗೆ ಅಂತಂದ್ರೆ ಇವರಿಬ್ಬರ ಫೋಟೋಗಳು ಕೂಡ ವೈರಲ್ ಆಗಿರುವಂತದ್ದು. ಅಂದ್ರೆ ಒಬ್ಬರನ್ನ ತಬ್ಕೊಂಡು ಆ ರೀತಿಯಾದಂತಹ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿರುವಂತದ್ದು. ಸೊ ಫೋಟೋಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಕೂಡ ಇವರಿಬ್ಬರಿಗೂ ಮುಂಚೆನೆ ಒಂದು ಪ್ರೀತಿ ಪ್ರೇಮ ಇತ್ತು ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಜೊತೆಗೆ ಅಂತಂದ್ರೆ ನೇಹ ಅವರ ತಂದೆ ಯಾಕೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ, ಜೊತೆಗೆ ಮಮತಾಜ್ ಅಂದ್ರೆ ಫಯಾಜ್ ಅವರ ತಾಯಿ ಯಾಕೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ, ಸೊ ಈ ಎಲ್ಲಾ ಸ್ಟೇಟ್ಮೆಂಟ್ ಗಳನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಯ್ತು ಅಂತಂದ್ರೆ ಈ ಪ್ರಕರಣದಲ್ಲಿ ಯಾರು ಸತ್ಯ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಕೂಡ ಬಹಳ ನಿಗೂಢ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಮಮತಾಜ್ ಅವರು ಹೇಳೋ ಪ್ರಕಾರ ನನ್ನ ಮಗ ತಪ್ಪು ಮಾಡಿರೋದು ನಿಜ, ಆದ್ರೆ ಅವ್ರಿಬ್ರಿಗೂ ಕಳೆದ 1-2-3 ವರ್ಷಗಳಿಂದ ಅವ್ರಿಬ್ರು ಜೊತೆಯಾಗಿದ್ರು ಅಂತ ಒಂದು ಮಾತು ಕೂಡ ಹೇಳ್ತಾರೆ. ಆದ್ರೆ ನೇಹ ಅವರ ತಾಯಿ ಮತ್ತೆ ನೇಹ ಅವರ ತಂದೆ ಹೇಳೋದ್ ನೋಡಿದ್ರೆ ಫಯಾಜ್ಗೂ ನನ್ನ ಮಗಳಿಗೂ ಯಾವುದೇ ರೀತಿಯ ಸಂಬಂಧ ಇರ್ಲಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋಂಥದ್ದು. ಸೊ ಹಾಗಾಗಿ ಎಲ್ಲಾ ಸ್ಟೇಟ್ಮೆಂಟ್ ಗಳು ನೋಡ್ತಾ ಇದ್ರೆ ಸಾಕಷ್ಟು ಗೊಂದಲ ಕೂಡ ಅನಿಸ್ತಾ ಇದೆ. ಆದ್ರೆ ಇದರ ಸತ್ಯಾಸತ್ಯತೆಯನ್ನ ಏನು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಇದರ ಸತ್ಯಾಸತ್ಯತೆಯನ್ನ ರಿವೀಲ್ ಮಾಡ್ಬೇಕಾಗಿರುತ್ತೆ. ಜೊತೆಗೆ ಇದೊಂದು ಈಗ ಲವ್ ಜಿಹಾದ್ ಅನ್ನೋದಕ್ಕಿಂತ ಎಲ್ಲ ಒಂದ್ ಕಡೆ ಇವರಿಬ್ರು ಕೂಡ ಮುಂಚೆಯಿಂದಲೂ ಕೂಡ ಪರಿಚಯ ಇದ್ರು, ಇವರಿಬ್ರು ಕೂಡ ಮುಂಚೆಯಿಂದಲೂ ಪ್ರೀತಿ ಮಾಡ್ತಾ ಇದ್ರು ಅನ್ನೋ ಒಂದು ಈಗ ಆ ತರಹದ ಒಂದು ಅಂಶ ಈಗ ರಿವೀಲ್ ಆಗಿರುವಂತದ್ದು. ಸೊ ಹಾಗಾಗಿ ಈಗ ಹೋಮ್ ಮಿನಿಸ್ಟರ್ ಹೇಳೋ ಪ್ರಕಾರ ಇದೊಂದು ಲವ್ ಜಿಹಾದ್ ಅಲ್ಲ, ಇವರಿಬ್ಬರ ನಡುವೆ ಪ್ರೀತಿ ಪ್ರೇಮ ಇತ್ತು. ಸೊ ಹಾಗಾಗಿ ಅವಳು ನೇಹ ಕಂಪ್ಲೀಟ್ ಆಗಿ ಫಯಾಜ್ ನನ್ನ ಅವಾಯ್ಡ್ ಮಾಡ್ತಾ ಇದ್ಲು. ಆ ಅವಾಯ್ಡ್ ಮಾಡೋ ಒಂದು ಕಾರಣಕ್ಕೋಸ್ಕರ ಫಯಾಜ್ ಅವಳನ್ನ ಹತ್ಯೆ ಮಾಡಿದಾನೆ ಅನ್ನೋ ಒಂದು ಮಾಹಿತಿನ ಈಗ ಸ್ವತಃ ಹೋಮ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಮಾಡಿ ನಿನ್ನೆ ಕೂಡ ಇನ್ನು ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಅದಕ್ಕೆ ತೀರಾ ಖಂಡನೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಅವರು ಯಾವ ರೀತಿ ಕೂಡ ಲವ್ ಮಾಡಿಲ್ಲ, ನೀವ್ಯಾಕೆ ಆತರ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀರಾ ಅಂತ ಈಗಾಗಲೇ ಹಲವರು ಮಾತನಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ?
ಖಂಡಿತ ರವಿ. ಈಗ ಪರಮೇಶ್ವರ್ ಅವರ ಹೇಳಿಕೆಯನ್ನ ಈ ಕೆಲವು ನಾಯಕರುಗಳು, ಕೆಲವು ಅಂದ್ರೆ ಅವರ ಪೋಷಕರು ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಕೆಲವೊಂದಷ್ಟು ದಾಖಲಾತಿಗಳನ್ನ ನೋಡ್ತಾ ಇದ್ರೆ, ಈಗ FIR ಇರುವಂತಹ ಅಂಶಗಳನ್ನ ನೋಡ್ತಾ ಇದ್ರೆ ಅಥವಾ ಅವರ ಫೋಟೋಗಳನ್ನ ನೋಡ್ತಾ ಇದ್ರೆ, ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಪರಮೇಶ್ವರ್ ಅವರು ಹೇಳಿರುವಂತಹ ಮಾತು ಏನಿದೆಯೋ ಆ ಮಾತುಗಳಿಗೆ ಎಲ್ಲ ಪೂರಕವಾಗಿರುವಂತಹ ದಾಖಲಾತಿಗಳೇ ಸಿಗ್ತಾ ಇರುವಂತದ್ದು. ಸೊ ಹಾಗಾಗಿ ಇಲ್ಲಿ ಇವರು ಹೇಳುವಂತಹ ಅಥವಾ ಬೇರೆಯವರು ಹೇಳುವಂತಹ, ರಾಜಕಾರಣಿಗಳು ಹೇಳುವಂತಹ ಲವ್ ಜಿಹಾದು ಆ ತರದ್ ಯಾವ್ದು ಅಲ್ಲಿ ಕಂಡು ಬರ್ತಾ ಇಲ್ಲ. ಯಾಕೆಂತಂದ್ರೆ ಇವರಿಬ್ಬರಿಗೂ ಕೂಡ ಒಂದ್ ವೇಳೆ ಸ್ನೇಹ ಇದ್ರು ಕೂಡ ಅಥವಾ ಪ್ರೀತಿ ಇದ್ರು ಕೂಡ ಆ ರೀತಿಯಾದಂತ ಈ ಫೋಟೋಗಳನ್ನ ನಾವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಬಹುದಾಗಿದೆ. ಯಾಕಂದ್ರೆ ಇವರಿಬ್ಬರು ತುಂಬಾ ಸಲಿಗೆಯಿಂದ ಇದ್ದಾರೆ ಫೋಟೋಗಳು ನೋಡ್ತಾ ಇದ್ರೆ. ಸೊ ಹಾಗಾಗಿ ಇದನ್ನ ಲವ್ ಜಿಹಾದ್ ಅಂತ ಹೇಳಿಕೆ ಬರಲ್ಲ. ಆದ್ರೆ ಇದನ್ನ ಲವ್ ಜಿಹಾದ್ ಅಂತ ಹೇಳಿ ಯಾಕೆ ಈ ರೀತಿಯಾಗಿ ರಾಜಕೀಯ ನಾಯಕರುಗಳು ಮತ್ತೆ ಅವರ ಪೋಷಕರು ಪೋರ್ಟ್ರೇ ಮಾಡ್ತಾ ಇದಾರೆ, ಇದೇನಾದ್ರು ರಾಜಕೀಯ ತಿರುವನ್ನ ಕೂಡ ಏನಾರ ಪಡಿತಾ ಇದೆಯಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಸೊ ಹಾಗಾಗಿ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಹೇಳಬೇಕು ಅಂತಂದ್ರೆ FIR ಅಲ್ಲಿರುವಂತಹ ಅಂಶಗಳು ಮತ್ತೆ ದೂರದಲ್ಲಿರುವಂತಹ ಅಂಶಗಳು, ಜೊತೆಗೆ ಫಯಾಜ್ ಅವರ ತಾಯಿ ಹೇಳಿರುವಂತಹ ಅಂಶಗಳು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಯ್ತು ಅಂತಂದ್ರೆ ಇವರಿಬ್ರು ಕೂಡ ಮುಂಚೆಯಿಂದಲೂ ಕೂಡ ಇವರಿಬ್ರುವೇ ಪ್ರೀತಿ ಪ್ರೇಮದಲ್ಲಿ ಮುಳುಗಿದ್ರು ಅನ್ನೋ ಒಂದು ಸತ್ಯ ಈಗೆಲ್ಲ ಒಂದ್ ಕಡೆ ರಿವೀಲ್ ಆಗ್ತಾ ಇರುವಂತಹದ್ದು. ಅಶ್ವಥ್, ಬರೀ ಫೋಟೋ ತೆಗೆಸಿದ ಮಾತ್ರಕ್ಕೆ ಅವರು ಪ್ರೀತಿ ಮಾಡ್ತಿದ್ರು ಅಂತ ಹೇಳಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸ್ನೇಹಿತರು ಕೂಡ ಫೋಟೋನ ತಗೊಳ್ತಾರೆ, ಆದ್ರೆ ಅಣ್ಣ ತಂಗಿನೂ ಫೋಟೋ ತಗೊಳ್ತಾರೆ. ಆದ್ರೆ ಈ ಫೋಟೋ ಕೇಕ್ ತಿನ್ಸೋದಾಗಿರ್ಬೋದು, ಇನ್ನೂ ಹಲವು ಫೋಟೋಗಳು ಕೂಡ ಓಡಾಡ್ತಾ ಇದೆ. ಇದನ್ನ ಖಂಡಿಸ್ತಾ ಇದ್ದಾರೆ. ಇದನ್ನ ಇಷ್ಟನ್ನ ಇಟ್ಕೊಂಡ್ಬಿಟ್ಟು ನೀವ್ ಹೇಗೆ ಲವ್ ಮಾಡ್ತಿದ್ದೀರಾ ಅಂತ ಹೇಳ್ತಿರೋಂಥದ್ದು. ಈಗ ಖಂಡಿತ ಈಗ ಆ ಎಲ್ಲಾ ವಿಚಾರಗಳಿಗೂ ಕೂಡ, ಎಲ್ಲಾ ಗೊಂದಲಗಳು ಕೂಡ ತನಿಖಾಧಿಕಾರಿಗಳು, ಅಂದ್ರೆ ಈ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ತನಿಖಾಧಿಕಾರಿಗಳಿದ್ದಾರೆ, ಅವರು ಈ ಪ್ರಕರಣದ ಒಂದು ಸತ್ಯಾಸತ್ಯತೆಯನ್ನು ಬಯಲಿಗೆ ತರಬೇಕಾಗುತ್ತೆ. ಯಾಕೆಂತಂದ್ರೆ ಇಲ್ಲಿ ಕೇವಲ ಒಂದಷ್ಟು ಫೋಟೋಗಳು ಕೇವಲ ಈಗ ನೋಡ್ತಾ ಇದ್ರೆ ಆ ರೀತಿಯಾಗಿ ಅಣ್ಣ ತಂಗಿ ಅಂತ ಅಂದ್ರೂ ಕೂಡ ಆ ರೀತಿಯಾಗಿ ಫೋಟೋ ಅಣ್ಣ ತಂಗಿ ಆಗಿದ್ರು ಕೂಡ ಆ ರೀತಿಯಾಗಿ ಒಂದು ಫೋಟೋಗಳನ್ನ ತೆಗೆಸ್ಕೊಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಈತ ಏನು ಮುಸ್ಲಿಮ್ಸು, ಆಕೆ ಹಿಂದೂ. ಸೊ ಹಾಗಾಗಿ ಎಲ್ಲ ಒಂದಷ್ಟು ಅಂದ್ರೆ ಈ ವಿಚಾರಗಳು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಬೇಕು ಅಂತಲೇ ಏನಾದ್ರೂ ಈ ಒಂದು ಪ್ರಕರಣವನ್ನ ಡೈವರ್ಟ್ ಮಾಡ್ಲಿಕ್ಕೆ ಏನಾದ್ರೂ ಈ ರೀತಿಯಾಗಿ ಇಶ್ಯೂ ತಗೊಂತಾ ಇದಾರ, ಅಥವಾ ಕೆಲವು ರಾಜಕೀಯ ನಾಯಕರುಗಳು ಇದನ್ನ ಅಂದ್ರೆ ತಮ್ಮ ಲಾಭಕ್ಕೋಸ್ಕರ ಏನಾದ್ರು ಬಳಸಿಕೊಳ್ತಾ ಇದಾರ. ಸೊ ಎಲ್ಲಾದ್ರ ಬಗ್ಗೆನೂ ಕೂಡ ತನಿಖಾಧಿಕಾರಿಗಳೇ ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ. ರವಿ, ಧನ್ಯವಾದಗಳು ಅಶ್ವಥ್, ನಿಮ್ಮ ಎಲ್ಲ ಮಾಹಿತಿಗಾಗಿ.